ಹಾಯ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಗೃಹಲಕ್ಷ್ಮಿ. ಸ್ನೇಹಿತರೆ, ನನ್ನ ಹೆಸರು ಸುನೀತಾ. ಇವತ್ತು ನಮ್ಮ ವಿಡಿಯೋದಲ್ಲಿ ಏನು ಒಂದು ಕಾನ್ಸೆಪ್ಟ್ ಮುಂದೆ ತಂದಿದ್ದೀನಿ ಅಂತಂದರೆ ಸ್ನೇಹಿತರೆ, ಯೂಟ್ಯೂಬ್ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಸ್ಟಾರ್ಟ್ ಮಾಡಬೇಕು ಅನ್ನೋದ್ರ ಮೇಲೆ ಬೇಸಿಕ್ ನಾಲೆಡ್ಜ್ ಯಾವ ರೀತಿ ಇರಬೇಕು ಅನ್ನೋದ್ರ ಕಾನ್ಸೆಪ್ಟ್ ಇವತ್ತು ನಮ್ಮ ಒಂದು ವಿಡಿಯೋದಲ್ಲಿ ಆಗಿರುತ್ತೆ. ಬೇಸಿಕ್ ನಾಲೆಡ್ಜ್ ಅಂತಂದರೆ ಏನಪ್ಪ ಅಂತ ಯೋಚನೆ ಮಾಡ್ತಾ ಇದ್ದಾಗ, ಕಂಪಲ್ಸರಿ ನಮಗೆ ಪ್ರತಿಯೊಂದು ಕೆಲಸ ಮಾಡಬೇಕಂತಂದರೆ ಆ ಕೆಲಸದ ಬಗ್ಗೆ ಪೂರ್ತಿ ನಾವು ತಿಳ್ಕೊಂಡು ಮುಂದೆ ಹೆಜ್ಜೆ ಹಾಕೋದೇ ಆದರೆ ಅದರಲ್ಲಿ ಖಂಡಿತ ಯಶಸ್ಸು ಸಾಧಿಸ್ತೀವಿ ನಾವು ಅನ್ನೋ ಅಂತಹ ಒಂದು ಕಾನ್ಸೆಪ್ಟ್ ನಂದು. ಬಟ್ ಪ್ರತಿಯೊಂದರಲ್ಲೂ ಕೆಲವರು ಅವ್ರದ್ದೇ ಆಗಿರುವಂತಹ ಕಾನ್ಸೆಪ್ಟ್ ಇಟ್ಕೊಂಡಿರ್ತಾರೆ. ನಂದೇನಂತಂದರೆ, ನಾನು ಸ್ಟಾರ್ಟಿಂಗಲ್ಲಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕಂತಂದರೆ ಅದ್ರ ಬಗ್ಗೆ ನನಗೇನು ಮಾಹಿತಿ ಗೊತ್ತಿರಲಿಲ್ಲ. ಹಂಗಾಗಿ ಒಂದು ಚಾನಲ್ ಫೈಲ್ ಮಾಡಿಕೊಂಡೆ. ಅಂದರೆ ರನ್ ಆಗ್ತಿದೆ ಬಟ್ ಸ್ಲೋ ಇದೆ. ಸೊ ಸ್ಟೆಪ್ ಬೈ ಸ್ಟೆಪ್ ನಾನು ಯಾವ ರೀತಿ ಒಂದು ಪಿಕಪ್ ಮಾಡ್ಕೊತಾ ಇದ್ದೀನಿ ನನ್ನ ಚಾನಲ್ನ ಅನ್ನೋ ಒಂದು ನಾಲೆಡ್ಜ್ ನನಗಿರೋದ್ರಿಂದ ಅದನ್ನೇ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನನ್ನಂಥವರು ಒಂದು ಸುಮಾರು ಜನಕ್ಕೆ ಈ ಒಂದು ವಿಡಿಯೋ ಉಪಯೋಗ ಆಗುತ್ತೆ ಅನ್ಕೋತೀನಿ. ಉಪಯೋಗ ಆಗುತ್ತೆ ಅಂತ ಒಂದು 100%ಅಲ್ಲಿ ಅಟ್ಲೀಸ್ಟ್ 99% ಆದರೂ ಯೂಸ್ಫುಲ್ ಆಗಿರೋಂಥ ವಿಡಿಯೋ ಇದು ಅಂತ ನಾನು ಭಾವಿಸ್ತೀನಿ ಸ್ನೇಹಿತರೆ. ಖಂಡಿತ ನೀವು ಪೂರ್ತಿ ವಿಡಿಯೋ ನೋಡಿ, ವಿಡಿಯೋ ಎಂಡೂರ್ಗೂ ನೋಡಿದ್ರೆ ನಾನು ಏನೇ ಹೇಳ್ತಿದ್ದೀನಿ ಅಂತಂದ್ಬಿಟ್ಟು ನಿಮಗೆ ಒಂದು ನಾಲೆಡ್ಜ್ ಅನ್ನೋದು ಬರುತ್ತೆ. ನನ್ನ ಒಂದು ಕಾನ್ಸೆಪ್ಟ್ ಏನು ಅನ್ನೋದು ನಿಮಗೆ ತಲುಪುತ್ತೆ. ಅಷ್ಟೇ ಅಲ್ದಿರ, ಒಂದು ಚಾನಲ್ ಕ್ರಿಯೇಟ್ ಮಾಡಬೇಕಂತಂದರೆ ಒಂದು ಯೂಟ್ಯೂಬ್ ಆಲ್ಗರಿದಮ್ ಏನಿದೆ, ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿದೆ ಅಂತಂದ್ಬಿಟ್ಟು ಪ್ರತಿಯೊಂದು ನಾನು ಫ್ಯೂಚರ್ ವೀಡಿಯೋಸಲ್ಲೆಲ್ಲ ಹಾಕ್ತೀನಿ. ಇವತ್ತು ಬಂದುಬಿಟ್ಟು ಚಾನಲ್ ಕ್ರಿಯೇಟ್ ಮಾಡೋಕ್ಕಿಂತ ಮುಂಚೆ ನಮಗಿರಬೇಕಾಗಿರೋಂಥ ನಾಲೆಡ್ಜ್, ಬೇಸಿಕ್ ನಾಲೆಡ್ಜ್ ಏನು, ಯಾವ ರೀತಿ ಕಂಟೆಂಟ್ ಇಟ್ಕೊಂಡು ನಾವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಅದಲ್ದಿರ ಯೂಟ್ಯೂಬ್ ಕನ್ಸಿಸ್ಟೆನ್ಸಿ ಹೆಂಗಿರಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಾನು ಮಾತಾಡ್ತಾ ಇದ್ದೀನಿ. ಮೊದಲಿಗೆ ಸ್ನೇಹಿತರೆ, ಯೂಟ್ಯೂಬ್ ಕ್ರಿಯೇಟ್ ಮಾಡಬೇಕಂತಂದರೆ ಬೇಸಿಕ್ಕಾಗಿ ಇರಬೇಕಾಗಿರೋಂತಹ ಕೆಲವೊಂದು ಮೆಟೀರಿಯಲ್ಸ್ ಅಂದಿದ್ದ ತಕ್ಷಣ ಕೆಲವು ನಾಲೆಡ್ಜ್ ಹೆಂಗೆ ಬರುತ್ತೆ ಅಂತಂದರೆ, ಐಫೋನ್ ಇರಬೇಕೇನೋ, ಕ್ಯಾಮ್ರಾ ಇರಬೇಕೇನೋ, ಮತ್ತು ಮೈಕ್ ಇರಬೇಕು, ಸೆಲ್ಫಿ ಸ್ಟಿಕ್ ಇರಬೇಕು, ನೆಕ್ಸ್ಟು ಟ್ರೈಪಾಡ್ ಇರಬೇಕು, ಈ ರೀತಿನೆಲ್ಲ ಯೋಚನೆ ಮಾಡ್ತೀವಿ. ಯಾಕಂತಂದರೆ ಬೇಸಿಕ್ಕಾಗಿ ಇರಬೇಕಾಗಿರುವಂಥ ಈ ಮೆಟೀರಿಯಲ್ಸ್ ಅಂದರೆ ಅವೇ. ಆದರೆ ನನ್ನ ಒಂದು ಅನಿಸಿಕೆ ಪ್ರಕಾರ ಒಂದು ಟ್ರೈಪಾಡು ನಿಮ್ಮ ಹತ್ರ ಯಾವ ಒಂದು ಫೋನ್ ಅವೈಲೇಬಲ್ ಇರುತ್ತೋ ಆ ಫೋನ್ ಇದ್ದರೆ ಸಾಕು ಅನ್ನೋ ಒಂದು ಕಾನ್ಸೆಪ್ಟ್ ನಂದು. ಯಾಕಂತಂದರೆ ಇದು ನಮಗೆ, ನಾವು ಇದ್ರ ಮೇಲೆ ಇನ್ವೆಸ್ಟ್ ಮಾಡಿದ ತಕ್ಷಣ ಬರೋವಂತಹ, ನಮಗೆ ಇನ್ಕಮ್ ಬರೋವಂತಹ ಒಂದು ಪ್ಲ್ಯಾಟ್ಫಾರ್ಮ್ ಅಂತೂ ಅಲ್ಲ ಇದು. ಇದೆಲ್ಲರಿಗೂ ಗೊತ್ತೇ ಇದೆ. ಏನಂತಂದರೆ ಇವತ್ತು ನಾವು ಇನ್ವೆಸ್ಟ್ ಏನು ಮಾಡ್ತೀವೋ ಅದನ್ನು ಪಡಿಬೇಕಂತಂದ್ರೆ ತುಂಬ ಕಷ್ಟ ಇದೆ ಯೂಟ್ಯೂಬಲ್ಲಿ. ಅದನ್ನು ಫ್ಯೂಚರಲ್ಲಿ ನಾವು ಒಂದು ಕನ್ಸಿಸ್ಟೆಂಟಿ ಇಟ್ಕೊಂಡು, ಒಂದು ಪ್ಲಾನ್ ಇಟ್ಕೊಂಡು ನಾವು ಫ್ಯೂಚರಲ್ಲಿ ಮಾಡ್ಕೊಂಡು ಹೋದ್ರೇ ನಾವು ಅಂದ್ಕೊಂಡಿರುವಂಥ ಗುರಿ ಮುಟ್ಟಕ್ಕೆ ಸಾಧ್ಯ. ಫಸ್ಟಿಗೆ ನೀವು ಲಕ್ಷ ಗಟ್ಟಲೆ ಸುರಿದ್ಬಿಟ್ಟು ನಿಮ್ಗೆ ಏನು ಬಂದಿಲ್ಲ ಅಂತಂದು ಅಲ್ಲಿ ಡಿಸಪಾಯಿಂಟ್ ಆಗಿ ಸೆಂಟ್ರಲ್ ಕೈ ಬಿಟ್ಟಿದೆ ಆದರೆ ಲಾಸ್ ಆಗ್ತೀರ. ಆದ್ದರಿಂದನೇ ನಿಮ್ಮ ಹತ್ರ ಒಂದು 5,000 ರೂಪಾಯಿ ಫೋನ್ ಇರುತ್ತಾ, 10,000 ರೂಪಾಯಿ ಫೋನ್ ಇರುತ್ತಾ, ಇಲ್ಲ ಒಂದು 20,000 ರೂಪಾಯಿ ಫೋನ್ ಇಟ್ಕೊಂಡು ಆದರೂ ಸರಿ ನೀವು ನಿಮ್ಮ ಒಂದು ಚಾನಲ್ನ ಕ್ರಿಯೇಟ್ ಮಾಡ್ಬೋದು. ಯಾವುದೇ ರೀತಿ ನೀವು ಕ್ಯಾಮ್ರಾಗಾಗಲಿ ಮೊಬೈಲ್ಗಾಗಲಿ ದುಡ್ಡನ್ನು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ನೆಕ್ಸ್ಟು ಸಿಂಪಲ್ಲಾಗಿರುವಂಥ ಒಂದು ಟ್ರೈಪಾಡ್ ತಗೊಳ್ಳಿ. ಯಾಕಂದರೆ ಎಲ್ಲನೂ ನಾವು ಕೈಯಲ್ಲಿ ಇಟ್ಕೊಂಡು ಮಾಡೋಕ್ಕಾಗಲ್ಲ. ಒಂದು 350, 500 ರೂಪಾಯಿ, 600 ರೂಪಾಯಿ ಒಳಗಡೆ ನಿಮಗೆ ಒಂದು ಚೆನ್ನಾಗಿರುವಂಥ ಸ್ಟ್ರೆಂತ್ ಆಗಿರುವಂಥ ಟ್ರೈಪಾಡೇ ಸಿಗುತ್ತೆ. ಅದನ್ನು ಒಂದು ಇಟ್ಕೊಳ್ಳಿ. ನೆಕ್ಸ್ಟ್ ನೀವು ಇನ್ನೇನು ಮೈಕ್ ತೊಗೊಳಕ್ಕೆ ಹೋಗ್ಬೇಡಿ. ಯಾಕಂತಂದರೆ ನೀವು ವಾಯ್ಸ್ ಕನ್ಸಿಸ್ಟೆನ್ಸಿ ಅನ್ನೋದು ತುಂಬ ಚೆನ್ನಾಗಿ ಬರಬೇಕು ಅಂತಂದರೆ ನೀವು ನಿಶಬ್ದವಾಗಿ ಇರೋವಂಥ ಒಂದು ಜಾಗದಲ್ಲಿ ಕುತ್ಕೊಂಡು ನೀವು ವಾಯ್ಸ್ ರೆಕಾರ್ಡ್ ಅನ್ನೋದು ಕೊಟ್ಟರೆ ಆಟೋಮೆಟಿಕ್ ನಿಮ್ಮ ಒಂದು ವಾಯ್ಸ್ ಅನ್ನೋದು ತುಂಬ ಕ್ಲಾರಿಟಿಯಿಂದನೇ ಬರುತ್ತೆ. ನೀವು ಮಾತಾಡೋದು ಸ್ವಲ್ಪ ಜೋರಾಗಿ ಮಾತಾಡಿದ್ರೆ ಅದೇ ಒಂದು ಇದು ಬರುತ್ತೆ. ಅಷ್ಟಕ್ಕೂ ನಾವು ವಾಯ್ಸ್ ರೆಕಾರ್ಡ್ ಕೊಡೋಕ್ಕೆ ನಮಗೆ ಮೈಕ್ ಬೇಕು ಅನ್ನೋದಾದರೆ ನೀವು ಒಂದು 150 ರೂಪಾಯಿ, 200 ರೂಪಾಯಿ ಒಳಗಡೆ ಸ್ಮಾಲ್ ಒಂದು ಇಯರ್ಫೋನ್ಸ್ ಥರ ಒಂದು ಮೈಕ್ ಸಿಗುತ್ತೆ, ಅದನ್ನು ನೀವು ಪರ್ಚೇಸ್ ಮಾಡ್ಬೋದು ಸ್ನೇಹಿತರೆ. ಸೊ ಇದಾದಮೇಲೆ ನೆಕ್ಸ್ಟು ಇಷ್ಟು ಮೆಟೀರಿಯಲ್ಸ್ ಇಟ್ಕೊಂಡು ನಾವು ಸ್ಟಾರ್ಟ್ ಮಾಡ್ತಿದ್ದೀವಿ. ನೆಕ್ಸ್ಟ್ ಬಂದುಬಿಟ್ಟು ಇದು ಕನ್ಸಿಸ್ಟೆನ್ಸಿ ಯಾವ ರೀತಿ ಇರಬೇಕು. ಅದಕ್ಕೂ ಮುಂಚೆ ಯಾವ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವು ಒಂದು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಬೇಕು. ಯಾವ ಒಂದು ಕಂಟೆಂಟ್ ಅಂತಂದರೆ
ಲೈಕ್ ನಾನೀಗ ಮಹಿಳೆ ಆಗಿದ್ದೀನಿ, ನನಗೆ ಏನೆಲ್ಲ ಸ್ಕಿಲ್ಸ್ ಇದ್ದಾವೆ ಅಂತಂದ್ಬಿಟ್ಟು ನನಗೆ ಮಾತ್ರ ಗೊತ್ತಿರುತ್ತೆ. ನನಗೆ ಈಗ ರಂಗೋಲಿಯಲ್ಲಿ ಎಕ್ಸ್ಪರ್ಟ್ ಇದ್ದೀನಿ, ನಾನು ಕುಕ್ಕಿಂಗಲ್ಲಿ ಎಕ್ಸ್ಪರ್ಟ್ ಇದ್ದೀನಿ, ಸೊ ಟೈಲರಿಂಗ್ ಮಾಡ್ತಾಯಿದ್ದೀನಿ, ಟೈಲರಿಂಗ್ ಎಕ್ಸ್ಪರ್ಟ್ ಇದ್ದೀನಿ, ಮತ್ತು ಕೆಲವೊಂದು ಟಿಪ್ಸ್ ಕೊಡೋದ್ರಲ್ಲಿ ಎಕ್ಸ್ಪರ್ಟ್ ಇದ್ದೀನಿ. ಈ ರೀತಿಯ ಒಂದು ಸ್ಕಿಲ್ಸ್ ಪ್ರತಿಯೊಬ್ಬರು ಅವ್ರದ್ದೇ ಆಗಿರೋಂಥ ಸ್ಕಿಲ್ಸ್ನ ಇಟ್ಟಿರ್ತಾರೆ. ಅದನ್ನು ಅವ್ರ ಮೈಂಡಲ್ಲಿ ಇಟ್ಕೊಂಡು ನನ್ನಲ್ಲಿ ಇಷ್ಟು ಸ್ಕಿಲ್ಸ್ ಇದೆ, ಇಷ್ಟು ಟ್ಯಾಲೆಂಟ್ ಇದೆ, ನಾನು ಇದನ್ನು ಪಬ್ಲಿಕ್ ಮಾಡ್ಬೋದಾ, ಪಬ್ಲಿಕ್ ಮಾಡಿದ್ರೆ ವ್ಯೂವರ್ಸ್ ನಮ್ಮನ್ನ ಯಾವ ರೀತಿ ರಿಸೀವ್ ಮಾಡ್ಕೊತಾರೆ, ಕಾನ್ಸೆಪ್ಟು ಏನಿದೆ ಅಲ್ಲಿ ಅನ್ನೋದು ತುಂಬ ಗಾಢವಾಗಿ ನೀವು ಥಿಂಕ್ ಮಾಡಬೇಕಾಗಿರುವಂಥ ಒಂದು ವಿಚಾರ. ಏನಂತಂದರೆ, ಮೊದಲಿಗೆ ನಾವು ರಂಗೋಲಿ ಚಾನಲ್ ಸ್ಟಾರ್ಟ್ ಮಾಡ್ತೀವಿ. ರಂಗೋಲಿ ಚಾನಲ್ ಸ್ಟಾರ್ಟ್ ಮಾಡಬೇಕಂದ್ರೆ ನಮಗಿಂತ ಚೆನ್ನಾಗಿ ಹಾಕೋರು ಇರ್ತಾರೆ. ಹಾಗಂತಂದ್ಬಿಟ್ಟು ಅವರ ವೀಡಿಯೋಗೆ ನಮ್ಮ ವೀಡಿಯೋಗಳು ಹೋಲಿಕೆ ಮಾಡಿಕೊಂಡಾಗ ನಮ್ಮದು ಎಲ್ಲೋ ಒಂದು ಲೋ ಲೆವೆಲಲ್ಲಿ ಇದೆ ಏನೋ ಅನ್ನೋ ಒಂದು ಮನವರಿಕೆ ನಮಗೆ ಬಂದುಬಿಡುತ್ತೆ. ಆ ರೀತಿಯ ಒಂದು ಮನಸ್ಥಿತಿಯನ್ನು ಇಟ್ಕೋಬಾರ್ದು ನಮ್ಮ ಒಂದು ಪ್ಲಾಟ್ಫಾರ್ಮಲ್ಲಿ. ಯಾಕಂತಂದರೆ ಅವರು ಏನು ಬರ್ತಾ ಎಲ್ಲ ಕಲಿತು ಬಂದಿಲ್ಲ. ನಾವು ಸಹ ಫ್ಯೂಚರಲ್ಲಿ ನಾವು ಇನ್ನೂ ಚೆನ್ನಾಗಿ ಮಾಡ್ತೀವಿ, ನಾವು ಅವ್ರಿಗಿಂತ ಚೆನ್ನಾಗಿ ಮಾಡಬಲ್ಲೆ ಅನ್ನೋ ಒಂದು ಕಾನ್ಸೆಪ್ಟು ಕಾನ್ಫಿಡೆಂಟ್ ಇಟ್ಕೊಂಡು ನೀವು ಮುಂದೆ ಬರಬೇಕಾಗುತ್ತೆ. ಸೊ ಇದು ಒಂದು ಕಂಟೆಂಟ್ ಏನಂತಂದರೆ, ನೀವು ಏನೆಲ್ಲ ಕಂಟೆಂಟ್ ಇಟ್ಕೊಂಡು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಬೋದು ಅಂತಂದ್ಬಿಟ್ಟು ನಾನು ಕೆಲವೊಂದು ಲೀಸ್ಟ್ ಹೇಳ್ತೀನಿ ನಿಮಗೆ. ಇದರಲ್ಲಿ ನಿಮ್ಗೆ ಏನೋ ಒಂದು ಸ್ಕಿಲ್ ಇದೆಯೋ, ಯಾವ ಒಂದು ಕಂಟೆಂಟ್ ಮೇಲೆ ನಿಮಗೊಂದು ಕನ್ಸಿಸ್ಟೆನ್ಸಿ ಅನ್ನೋದು ಇದೆಯೋ ನೋಡಿಕೊಂಡು ಫ್ಯೂಚರಲ್ಲಿ ಸ್ಟೆಪ್ ಬೈ ಸ್ಟೆಪ್ ಪ್ಲ್ಯಾನ್ ಮಾಡಿಕೊಂಡು ನೀವು ಮಾಡ್ಕೋಬೋದು. ಮೊದಲಿಗೆ ನಾನು ಬಂದುಬಿಟ್ಟು ಫಸ್ಟು ಕುಕ್ಕಿಂಗ್ ಚಾನಲ್ ಸ್ಟಾರ್ಟ್ ಮಾಡ್ಬೋದು. ಕುಕ್ಕಿಂಗಲ್ಲಿ ಎಲ್ಲರಿಗೂ ಇಂಟ್ರೆಸ್ಟ್ ಇರೋಲ್ಲ. ಸೊ ಈ ಮಹಿಳೆಯರಿಗಂತೂ ಕಂಪಲ್ಸರಿ ಕುಕ್ಕಿಂಗಲ್ಲಿ ಇಂಟ್ರೆಸ್ಟ್ ಇರುತ್ತೆ. ಮನೆಯಲ್ಲೇ ಇರುವಂತಹ ಮಹಿಳೆಯರು ಏನಾದರೂ ನೀವು ಅರ್ನಿಂಗ್ ಮಾಡಬೇಕು, ನಮ್ಮ ಕುಕ್ಕಿಂಗು ಅನ್ನೋದು ನಾವು ಗೊತ್ತಿಲ್ಲದೆ ಇರೋರಿಗೆ ನಮ್ಮ ಒಂದು ಕುಕ್ಕಿಂಗ್ ಸ್ಟೈಲ್ ಆಗಲಿ, ನಮ್ಮ ಒಂದು ಅಡುಗೆ ಮಾಡೋ ಸ್ಕಿಲ್ಸ್ ಆಗಲಿ ಅವ್ರಿಗೆ ನಾವು ತೋರಿಸ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಮೈಂಡಲ್ಲಿ ಇಟ್ಕೊಂಡು ಆರಾಮಾಗಿ ನೀವು ಕುಕ್ಕಿಂಗ್ ಚಾನಲ್ ಸ್ಟಾರ್ಟ್ ಮಾಡ್ಬೋದು. ಕುಕ್ಕಿಂಗ್ ಚಾನಲ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವು ಅಲ್ಲಿ ಒಂದು ವಿಡಿಯೋ ಮಾಡೋ ಮುಂಚೆ ಕೆಲವೊಂದು ಪ್ರಿಪ್ರೇಷನ್ ಅನ್ನೋದು ಫಸ್ಟ್ಗೆ ಮಾಡಿಟ್ಕೊಂಡಿರಬೇಕಾಗುತ್ತೆ. ಅದನ್ನೆಲ್ಲ ನೀವು ಯಾವ ರೀತಿ ಮಾಡಬೇಕು ಅಂತಂದ್ಬಿಟ್ಟು ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ತೀನಿ ಸ್ನೇಹಿತರೆ. ಇವಾಗ ಕುಕ್ಕಿಂಗ್ ಚಾನಲ್ ಆಯಿತು. ನೆಕ್ಸ್ಟು ಮತ್ತು ಇನ್ನೊಂದು ಏನು ಮಾಡ್ಬೋದು, ಟೈಲರಿಂಗು. ಆಲ್ಮೋಸ್ಟ್ ನೀವು ಸುಮಾರು ಒಂದು 100 ಒಂದು ಮನೆಯನ್ನು ಆಯ್ಕೆ ಮಾಡಿಕೊಂಡಾಗ 100 ಮನೆಯಲ್ಲಿ 50 ಮನೆಗಾದರೂ ಮಿಷನ್ ಇರುತ್ತೆ. ಅವ್ರಿಗೆ ಅವ್ರದ್ದೇ ಆಗಿರುವಂಥ ಸ್ಕಿಲ್ಸ್ ಇರುತ್ತೆ. ಕೆಲವರು ಓನಾಗಿ ಟೈಲರಿಂಗ್ ಕಲ್ತಿರ್ತಾರೆ, ಇನ್ನು ಕೆಲವರು ಎಲ್ಲ ಟ್ರೈನಿಂಗ್ ಕಲ್ತಿರ್ತಾರೆ. ನಿಮ್ಮ ಹತ್ರ ಟೈಲರಿಂಗ್ ಸ್ಕಿಲ್ಸ್ ಯಾವ ರೀತಿ ಇದೆಯೋ, ಯಾವ ಮಟ್ಟಕ್ಕಿದೆಯೋ ಆ ಮಟ್ಟಕ್ಕೆ ನೀವು ಬೇಕಂದರೆ ಯೂಟ್ಯೂಬಲ್ಲಿ ಶೇರ್ ಮಾಡ್ಬೋದು. ಡಿಸೈನ್ ಬ್ಲೌಸ್ ಹೊಲಿತೀರಾ, ಇಲ್ಲ ಒಂದು ಸ್ಯಾರಿಗೆ ಫಾಲ್ಸ್ ಹಾಕ್ತೀರಾ, ಯಾವ ರೀತಿ ನೀವು ಸ್ಟೆಪ್ ಬೈ ಸ್ಟೆಪ್ ನೀವು ಮೇಲೆ ಬಂದಿದ್ರೋ ಅದನ್ನೇ ನೀವು ಕನ್ಸಿಸ್ಟೆನ್ಸಿ ಆಗಿ ಸ್ಟೆಪ್ ಬೈ ಸ್ಟೆಪ್ ವೀಡಿಯೋ ಮುಖಾಂತರ ಹಾಕಿ ಸಹ ನೀವು ಕಂಟೆಂಟನ್ನು ಕೊಡ್ಬೋದು. ನೆಕ್ಸ್ಟ್ ಇನ್ನೊಂದು ಬಂದುಬಿಟ್ಟು ಬ್ಯೂಟಿ ಟಿಪ್ಸು ಮತ್ತು ಪಾರ್ಲರ್ಗು. ಕೆಲವರು ಪಾರ್ಲರ್ ರನ್ ಮಾಡ್ತಿರ್ತಾರೆ. ಪಾರ್ಲರ್ಗೆ ಬಂದಿರೋ ಜನಗಳಿಗೆ ನೀವು ಏನು ಸರ್ವಿಸ್ ಕೊಡ್ತಾ ಇದ್ದೀರಾ, ಏನೆಲ್ಲ ಕ್ರೀಮ್ಗಳು ಹಾಕೋದ್ರಿಂದ ನಿಮ್ಮ ಒಂದು ಫೇಸ್ ಅನ್ನೋದು ಗ್ಲೋನೆಸ್ ಅನ್ನೋದು ಜಾಸ್ತಿ ಆಗುತ್ತೆ. ಈ ರೀತಿಯಾಗಿರುವಂಥ ಕನ್ಸಿಸ್ಟೆನ್ಸಿ ಸಹ ನೀವು ಕಂಟೆಂಟನ್ನು ಸಹ ಇಟ್ಕೊಂಡು ನೀವು ಅಲ್ಲಿ ಕನ್ಸಿಸ್ಟೆನ್ಸಿ ಅನ್ನೋದು ಮೇಂಟೈನ್ ಮಾಡ್ಬೋದು. ಅದಕ್ಕೂ ಮುಂಚೆ ನೀವು ಕೆಲವೊಂದು ಬ್ಯೂಟಿ ಟಿಪ್ಸು, ಹೆಲ್ತ್ ಸಂಬಂಧಪಟ್ಟದ್ದು ಸಿಕ್ಕಾಪಟ್ಟೆ ನೀವು ಗೊತ್ತಿದ್ರೇ ನೀವು ವೀಡಿಯೋನ ಮಾಡಿ ಹಾಕಬೇಕಾಗಿರುತ್ತೆ. ಯಾಕಂದರೆ ಅದು ಹೆಲ್ತ್ಗೆ ಸಂಬಂಧಿಸಿರೋದ್ರಿಂದ ನಿಮಗೇನೋ ಅಲ್ಪ ಸ್ವಲ್ಪ ನಾಲೆಡ್ಜ್ ಇದೆ ಅಂತಂದ್ಬಿಟ್ಟು ನೀವು ಮುಂದೆ ಬಂದು ವೀಡಿಯೋಗಳು ಮಾಡಿ ಒಂದು 5-6 ವೀಡಿಯೋಗೆ ನಿಮ್ಗೆ ಗೊತ್ತಿರೋಂಥ ಮಾಹಿತಿ ಕೊಟ್ಬಿಟ್ಟು 6ನೇ ವೀಡಿಯೋಗೆ ನಿಮ್ಮ ಹತ್ರ ಏನೂ ಇಲ್ಲ, ಏನೋ ಒಂದು ನೀವೇ ಓನ್ ಕ್ರಿಯೇಟ್ ಮಾಡೋದು ಬೇಡ. ಯಾಕಂದರೆ ಅವು ತುಂಬ ಪ್ರಾಬ್ಲಮ್ ಆಗುತ್ತೆ. ಪೂರ್ತಿ ನಿಮ್ಗೆ ಅದರಲ್ಲಿ ಒಂದು ಜ್ಞಾನ ಇದ್ದರೆ ನೀವು ಮುಂದೆ ಬನ್ನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಮನೆಯಲ್ಲೇ ಏನಾದರೂ ಬುಟ್ಟಿ ನೇಯೋದಾಗಿರ್ಬೋದು, ಮಕ್ಕಳಿಗೆ ಟ್ಯೂಷನ್ ಮಾಡೋದಾಗಿರ್ಬೋದು, ಬೇರೆ ಹೌಸ್ಗೆ ಮನೆ ಕ್ಲೀನಿಂಗ್ ಮಾಡಿರೋದಾಗಿರ್ಬೋದು, ಮತ್ತು ಮನೆಯಲ್ಲಿ ಡೆಕೋರೇಷನ್ ಐಟಮ್ಗಳು ರೆಡಿ ಮಾಡೋದಾಗ್ಬೋದು, ಈ ತೋರಣಗಳು ಕಟ್ಟೋದು, ಮತ್ತು ದೇವ್ರ ಮನೆಗಳಲ್ಲಿ ಕೆಲವೊಂದು ಅಲಂಕಾರಗಳು ರೆಡಿ ಮಾಡೋದು, ಗೊಂಬೆಗಳು ರೆಡಿ ಮಾಡೋದು, ಗೊಂಬೆಗಳು ಪೇಂಟ್ ಮಾಡೋದು. ನೆಕ್ಸ್ಟು ಬುಕ್ಸ್ಗೆ ಯಾವ ರೀತಿ ನಾವು ಒಂದು ಬುಕ್ಸಲ್ಲಿ ನಾವು ಡೆಕೋರೇಷನ್ ಐಟಮ್ಗಳನ್ನು ನಾವು ಚಿತ್ರೀಕರಣ ಮಾಡೋದು, ಡ್ರಾಯಿಂಗು, ಮತ್ತು ಮಕ್ಕಳಿಗೆ ಒಂದು ಹೆಲ್ತ್ ಯಾವ ರೀತಿ ಕಾಪಾಡ್ಕೋಬೇಕು, ಈ ರೀತಿ ಬೇಜಾನು ಕಾನ್ಸೆಪ್ಟ್ ಇದ್ದಾವೆ. ಮಹಿಳೆಯರಿಗೆ ಮಾತ್ರ ನೀವು ಆರಾಮಾಗಿ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ ಒಂದು ಅವಕಾಶ ಯೂಟ್ಯೂಬ್ ಅಂತಲೇ ಹೇಳ್ಬೋದು. ಅಂದರೆ ತಕ್ಷಣ ಫಲಿತ ಅನ್ನೋದು ಬರೋಲ್ಲ, ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇನ್ನೂ ನೀವು ಕಾನ್ಸೆಪ್ಟ್ ಏನಿದೆ ಅಂತಂದರೆ, ನೆಕ್ಸ್ಟ್ ಬಂದು ನನಗೆ ಮಹಿಳೆಯರಿಗೆ ಇಷ್ಟು ಗೊತ್ತು, ಬಟ್ ಜೆಂಟ್ಸಲ್ಲಿ
ಬಂದಾಗ ಅವರು ಹೊರಗಡೆ ಓಡಾಡಿಕೊಂಡು ಆರಾಮಾಗಿ ಚಾನಲ್ ರನ್ ಮಾಡ್ಕೋಬೋದು, ಟ್ರಾವೆಲಿಂಗ್ ಮಾಡ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಒಂದು ದೇವಸ್ಥಾನಗಳನ್ನ ಐಡೆಂಟಿಫೈ ಮಾಡಿ ಅವುಗಳ ಒಂದು ಮಾಹಿತಿಯನ್ನು ಕೊಡ್ಬೋದು. ಹಳೆ ದೇವಸ್ಥಾನಗಳನ್ನು ಹುಡುಕಿ ಅವುಗಳ ಬಗ್ಗೆ ಒಂದು ಸ್ವಲ್ಪ ಸಮಾಚಾರಗಳನ್ನು ಮಾಹಿತಿಗಳನ್ನು ತಿಳ್ಕೊಂಡು ಅವುಗಳ ಒಂದು ಎಡಿಟಿಂಗಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಪಿಕ್ಚರ್ನ ಕಲೆಕ್ಟ್ ಮಾಡಿಬಿಟ್ಟು ಎಡಿಟಿಂಗ್ ಎಲ್ಲ ಮಾಡಿ ಅವುಗಳ ಬಗ್ಗೆ ಮಾತಾಡ್ಬೋದು. ನೆಕ್ಸ್ಟು ಟ್ರಾವೆಲಿಂಗ್ ತುಂಬ ಲಾಂಗ್ ಜರ್ನಿ ಇಟ್ಕೊಂಡು ಅಲ್ಲಿ ಅವ್ರ ಟ್ರಾವೆಲಿಂಗ್ ವೀಡಿಯೋಸ್ನ ಶೇರ್ ಮಾಡ್ಬೋದು. ಮತ್ತು ಇನ್ನು ಕೆಲವರು ಯೂಟ್ಯೂಬ್ ಚಾನಲ್ ಒಂದು ಕಂಟೆಂಟ್ ತುಂಬ ಚೆನ್ನಾಗಿ ಗೊತ್ತಿರೋದಾದರೆ ಯೂಟ್ಯೂಬ್ ಚಾನಲ್ ಬಗ್ಗೆ, ಟೆಕ್ನಾಲಜಿ ಬಗ್ಗೆ, ಮತ್ತು ನಿಮಗೇನಾದರೂ ಎಜುಕೇಷ್ನಲ್ಲಿ ನೀವು ತುಂಬ ಸ್ಟ್ರಾಂಗ್ ಇದ್ದೀರಾ, ಇಂಗ್ಲೀಷೆಲ್ಲ ನಾವು ಚೆನ್ನಾಗಿ ಮಾತಾಡ್ತೀವಿ, ಫ್ಲೂಯೆಂಟ್ ಇಂಗ್ಲೀಷ್ ಬಿಟ್ಟು ನಾರ್ಮಲಿ ನೀವು ಏನು ನಿಮ್ಗೆ ಇಂಗ್ಲೀಷ್ ಬಗ್ಗೆ ನಾಲೆಡ್ಜ್ ಇದೆಯೋ ಅದನ್ನು ನಾವು ವೀಡಿಯೋಗಳ ಮುಖಾಂತರ ಹಾಕ್ತೀವಿ ಅನ್ನೋಂಗಿದ್ರೆ ಅದನ್ನು ಸಹ ಮಾಡ್ಕೋಬೋದು. ಅದಲ್ದಿರ ಜನರಲ್ ನಾಲೆಡ್ಜ್ ಆಗಿರ್ಬೋದು, ಇಲ್ಲ ನೀವೇನಾದರೂ ಹೈಯರ್ ಸ್ಟಡೀಸ್ ಮಾಡಿದರೆ ಅವುಗಳ ಬಗ್ಗೆ ನೀವು ಆನ್ಲೈನಲ್ಲೇ ಕ್ಲಾಸಸ್ಗಳು ಅನ್ನೋದು ವೀಡಿಯೋಗಳ ಮುಖಾಂತರ ಮಾಡಿ ಬಿಡೋದಾಗಿರ್ಬೋದು. ಈ ರೀತಿ ಸುಮಾರು ಕಾನ್ಸೆಪ್ಟ್ಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ನೀವು ಮುಂದೆ ಬರಬೇಕಾಗುತ್ತೆ. ಅದರಲ್ಲಿ ಯಾವುದಾದ್ರೂ ಒಂದು ನಿಮಗೆ ಯಾವುದದು ಆಯ್ಕೆ ಆಗುತ್ತೋ ಒಂದನ್ನು ನೀವು ಮುಂದೆ ಇಟ್ಕೊಂಡು ಒಂದು ಚಾನಲ್ನ ಕ್ರಿಯೇಟ್ ಮಾಡ್ಕೋಬೇಕು. ಇವಾಗ ಕುಕಿಂಗ್ ಚಾನಲ್ ಆಗಿಬಿಟ್ಟು ಅದರಲ್ಲಿ ಎಲ್ಲ ಮಾಡೋದು, ಅಂದರೆ ನನ್ನ ಲೈಫ್ ಸ್ಟೈಲ್ ಅದೆಲ್ಲ ತೋರಿಸೋದು, ನನ್ನ ಒಂದು ಟ್ರಾವೆಲಿಂಗ್ ವಿಡಿಯೋ ಅದೆಲ್ಲ ತೋರಿಸೋದು, ಈ ರೀತಿ ಎಲ್ಲ ಅದು ಸ್ವಲ್ಪ ಗಜಿಬಿಜಿ ಅನ್ನೋದಿರುತ್ತೆ. ಕನ್ಫ್ಯೂಸ್ ಮಾಡಬಾರ್ದು ನಾವು ಯೂಟ್ಯೂಬ್ಗೆ ಯಾವತ್ತೇ ಆಗಲಿ. ಒಂದು ಕನ್ಸಿಸ್ಟೆನ್ಸಿ. ಇವಾಗ ನನ್ನದು ಒಂದು ಗೃಹಲಕ್ಷ್ಮಿ ಚಾನಲ್ ಅಂತಿದೆ. ಗೃಹಲಕ್ಷ್ಮಿ ಚಾನಲಲ್ಲಿ ನಾನು ಏನಂತ ಇಟ್ಕೊಂಡಿದ್ದೀನಿ, ನನ್ನ ಒಂದು ಲೈಫ್ ಸ್ಟೈಲ್ ಯಾವ ರೀತಿ ಇರುತ್ತೆ, ನಾರ್ಮಲ್ ನನ್ನ ಕುಕ್ಕಿಂಗ್ ಆಗಿರ್ಬೋದು, ನನ್ನ ಒಂದು ಡೆವೋಷ್ನಲ್ ವೀಡಿಯೋಸ್ ಆಗಿರ್ಬೋದು, ಈ ರೀತಿ ಏನಾದರೂ ಒಂದು ಒಳ್ಳೆ ಮಾಹಿತಿ ಕೊಡೋದಾಗಿರ್ಬೋದು, ಇಷ್ಟು ಒಂದು ಅನ್ನೋದು ನನ್ನ ಒಂದು ಕನ್ಸಿಸ್ಟೆನ್ಸಿ ಇದೆ. ಸೊ ಒಂದು ಕಂಟೆಂಟ್ ಅನ್ನೋದು ನನ್ನ ಒಂದು ಚಾನಲಲ್ಲಿ ಸಿಗುತ್ತೆ. ಇದೇ ರೀತಿ ಎಲ್ಲನೂ ಅಷ್ಟೇ ನಿಮ್ಮ ಒಂದು ನೀವು ಕ್ರಿಯೇಟ್ ಮಾಡಿರೋವಂಥ ಯೂಟ್ಯೂಬ್ ಚಾನಲಲ್ಲೂ ಸಹ ನೀವು ಇದೇ ರೀತಿ ಒಂದು ಕಂಟೆಂಟನ್ನು ಮೇಂಟೈನ್ ಮಾಡಿದ್ರೆ ಒಂದು ಕ್ಲಾರಿಟಿ ಸಿಕ್ಕಾಗ ಯೂಟ್ಯೂಬು ನಮ್ಮ ವೀಡಿಯೋಸ್ ಅನ್ನೋದು ಚೆನ್ನಾಗಿ ಒಂದು ವ್ಯೂವರ್ಸ್ಗೆ ತಲುಪೋ ಥರ ಅದೊಂದು ಪ್ರೋಸೆಸ್ ನಡೆಯುತ್ತೆ. ಇಲ್ಲ ನೀವು ಇವತ್ತು ಒಂದು ವಿಡಿಯೋ ಹಾಕಿ ನಾಳೆ ಇನ್ನೊಂದು ಮಾಹಿತಿ ಬಗ್ಗೆ ವಿಡಿಯೋ ಹಾಕಿದ್ದೆ ಆದರೆ ಕನ್ಫ್ಯೂಸ್ ಆದಾಗ ಅದು ಎಲ್ಲಿ ನೀವು ಹಾಕಿದ ವಿಡಿಯೋ ಮೂವ್ ಆಗದಿರ ಅಲ್ಲೇ ಸ್ಟಾಪ್ ಮಾಡಿಬಿಡುತ್ತೆ. ಇದು ಒಂದು ಯೂಟ್ಯೂಬ್ ಹೊಂದಿರುವಂತಹ ಪಾಲಿಸಿ ಆಗಿರೋದ್ರಿಂದ ನೀವು ಕಾನ್ಸೆಪ್ಟು ಆಯ್ಕೆ ಮಾಡ್ಕೊಳ್ಳಿ. ಕನ್ಸಿಸ್ಟೆನ್ಸಿ, ಇವತ್ತು ನೀವು ಯಾವ ಟೈಮ್ಗೆ ಹಾಕ್ತಾಯಿದ್ದೀರ ವಿಡಿಯೋ, ನೆಕ್ಸ್ಟ್ ನಾಳೆ ಆಗಿರ್ಬೋದು, ನಾಳೆಯದ್ದಾಗಿರ್ಬೋದು ಅದೇ ಟೈಮ್ಗೆ ಹಾಕೋಕ್ಕೆ ಒಂದು ಪ್ರಯತ್ನ ಪಡಿ. ಅಟ್ಲೀಸ್ಟ್ ವಾರದಲ್ಲಿ ಮೂರು ವಿಡಿಯೋ ಹಾಕ್ತೀರಾ, 3 ವಿಡಿಯೋನು ಅದನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗಿ. ನಾನು ಇವತ್ತು ಹಾಕ್ಬಿಟ್ಟು ಒಂದು ವಾರ ಬಿಟ್ಬಿಡು, ಮತ್ತು ಒಂದು ವಾರದ ನಂತರ ಹಾಕಿ ಒಂದು ತಿಂಗಳು ಗ್ಯಾಪ್ ಕೊಡೋದು, ಈ ರೀತಿ ಮಾಡಿದ್ರೆ ಅಲ್ಲಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಕ್ಕಾಗಲ್ಲ. ನಿಮ್ಮ ಯೂಟ್ಯೂಬ್ ಚಾನಲ್ಲು ತುಂಬ ಡಲ್ ಬಿಡುತ್ತೆ, ವ್ಯೂವರ್ಸ್ ಬರಲ್ಲ, ಸಬ್ಸ್ಕ್ರೈಬರ್ಸ್ ಗೈನ್ ಆಗಲ್ಲ. ಅದೇ ರೀತಿ ನೀವು ಏನೋ ಒಂದು ಅಲ್ಲಿ ಮಾಹಿತಿ ಕೊಟ್ಟಿದ್ದೀರೋ ಅದು ಇರೋ ಕಡೆನೇ ಇರುತ್ತೆ, ಮೂವ್ ಆಗಲ್ಲ. ಆದ್ದರಿಂದನೇ ನೀವು ಒಂದು ಕಾನ್ಸೆಪ್ಟ್ ಮೈಂಡಲ್ಲಿ ಇಟ್ಕೊಂಡು ಇವತ್ತು ನಾನು ಯಾವುದ್ರ ಬಗ್ಗೆ ಮಾತಾಡಿದ್ದೀನಿ, ಇದು ಮತ್ತು ನಾಳೆದ್ದು ಯಾವ ವಿಡಿಯೋ ಮಾಡಬೇಕು ಅಂತ ಫಸ್ಟಿಗೆ ಪ್ರಿಪೇರ್ ಮಾಡಿಕೊಂಡು ನೀವು ಒಂದು ಎಲ್ಲ ಎಡಿಟಿಂಗ್ ಎಲ್ಲ ಫಿನಿಷ್ ಮಾಡ್ಕೊಂಡು ವಿಡಿಯೋ ರೆಡಿಯಾಗಿ ಇಟ್ಕೊಂಡಿದ್ರೆ ಸೇಮ್ ಟೈಮ್ಗೆ ನಾಳೆದ್ದು ಅದೇ ವಿಡಿಯೋನ ಪೋಸ್ಟ್ ಮಾಡ್ಬೋದು. ಈ ರೀತಿ ಇರುತ್ತೆ ನಮ್ಮ ಒಂದು ಯೂಟ್ಯೂಬ್ ಪ್ರೋಸೆಸ್ಸು. ಬೇಸಿಕ್ ನಾಲೆಡ್ಜು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋಕ್ಕೂ ಮುಂಚೆ ಇಟ್ಕೋಬೇಕಾಗಿರುವಂತಹ ಬೇಸಿಕ್ ನಾಲೆಡ್ಜ್ ಇದೆಲ್ಲ. ಸೊ ಸ್ನೇಹಿತರೆ, ನಾವು ಫಸ್ಟಿಗೆ ಮೆಟೀರಿಯಲ್ಸ್ ಏನೆಲ್ಲ ಇಟ್ಕೋಬೇಕು ಅಂತ ಹೇಳಿದೆ, ಕನ್ಸಿಸ್ಟೆನ್ಸಿ ಯಾವ ರೀತಿ ಇರಬೇಕು ಅಂತ ಹೇಳಿದೆ, ಕಂಟೆಂಟ್ ಯಾವ ರೀತಿ ಇರಬೇಕು, ನಿಮ್ಮ ಒಂದು ಮನಸ್ಸಿಗೆ ಸಂಬಂಧಪಟ್ಟದ್ದು, ನಿಮ್ಮ ಒಂದು ಟ್ಯಾಲೆಂಟ್ಗೆ ಸಂಬಂಧಪಟ್ಟದ್ದು, ಇಷ್ಟನ್ನು ಮೈಂಡಲ್ಲಿ ಇಟ್ಕೊಂಡು ನೀವು ಡಿಸೈಡ್ ಆಗಿ ಯಾವ ಒಂದು ಕಂಟೆಂಟ್ನ ನಾವು ಚಾನಲ್ ಕ್ರಿಯೇಟ್ ಮಾಡಬೇಕು ಅಂತಂದ್ಬಿಟ್ಟು. ಸೊ ಇನ್ನೊಂದು ಹೇಳೋದು ಬಂದರೆ ಏನಂತಂದರೆ, ನೀವು ಏನೋ ಯೂಟ್ಯೂಬರ್ಸು ದೊಡ್ಡ ಯೂಟ್ಯೂಬರ್ಸ್ ಎಲ್ಲ ತುಂಬ ಚೆನ್ನಾಗಿ ದುಡ್ಡುಗಳು ಮಾಡ್ತಿದ್ದಾರೆ, ದೊಡ್ಡ ಮನೆಗಳು ಕಟ್ತಾ ಇದ್ದಾರೆ, ಒಂದು ದೊಡ್ಡ ಟೀಮ್ನ ಮೇಂಟೈನ್ ಮಾಡ್ತಾ ಇದ್ದಾರೆ ಅಂತಂದ್ಬಿಟ್ಟೆಲ್ಲ ನೀವು ಏನಾದರೂ ಮಾಡ್ತಿರೋ ಕೆಲಸ ಬಿಟ್ಟು ನೀವು ಈ ಪ್ಲ್ಯಾಟ್ಫಾರ್ಮ್ ಬಂದಿದ್ದೆ ಆದರೆ ಖಂಡಿತ ತುಂಬ ಕಷ್ಟ ಇದೆ. ನೀವು ಏನು ಈಗ ಸದ್ಯಕ್ಕೆ ಕೆಲಸನ ಮಾಡ್ತಾಯಿದ್ದೀರೋ ಅದನ್ನು ಮುಂದುವರಿಸ್ಕೊಂಡು ಪಾರ್ಟ್ ಟೈಮ್ ಥರ ನೀವು ಇದನ್ನು ಪಿಕಪ್ ಮಾಡ್ಕೊಳ್ಳಿ. ಫಸ್ಟಿಗೆ ಇದನ್ನು ಪಿಕಪ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ನೀವು ಬೇಕಂದರೆ ಮಾಡ್ತಿರೋಂಥ ಕೆಲಸನ ಬಿಟ್ಟು ನೀವು ಪರ್ಮನೆಂಟಾಗಿ ಇದೇ ಕೆಲಸನ ನೀವು ಕಂಟಿನ್ಯೂ ಮಾಡ್ಬೋದು. ಇನ್ನೊಂದೇನಂತಂದರೆ, ಇದನ್ನು ನಾವು ನಮ್ಮ ಅದೃಷ್ಟ ಚೆನ್ನಾಗಿದ್ದು ನಾನು ಹೇಳೋದಲ್ಲ, ಇಷ್ಟು ಕನ್ಸಿಸ್ಟೆನ್ಸಿ ಒಂದು ಯೂಟ್ಯೂಬ್ನ ಪಾಲಿಸಿಗಳನ್ನೆಲ್ಲ ಕರೆಕ್ಟಾಗಿರೋಂಥ ವೇನಲ್ಲಿ ಯೂಸ್ ಮಾಡ್ಕೊಂಬಂದು ಬೇಗ ಮಾನಿಟೈಸ್ ಮಾಡ್ಕೊಂಡಿದ್ದೀವಿ ಅಂತಂದರೆ 3 ತಿಂಗಳಲ್ಲೇ ಕ್ಲಿಕ್ ಆಗಿರೋರು ಇದ್ದಾರೆ, 1 ತಿಂಗಳಲ್ಲೇ ಕ್ಲಿಕ್ ಆಗಿ ದುಡ್ಡುಗಳು ತೊಗೊಂಡಿರೋರು ಇದ್ದಾರೆ.
ಆದರೆ ನಾವು ಹಾಕುವಂಥ ಪ್ರತಿಯೊಂದು ವಿಡಿಯೋ ಮೇಲೆ ಡಿಪೆಂಡ್ ಇರುತ್ತೆ ಆ ಒಂದು ಸಕ್ಸಸ್ ಅನ್ನೋದು. ಕೆಲವ್ರಿಗೆ ಎಲ್ಲ ಕರೆಕ್ಟಾಗಿದ್ದರೂ ಎಲ್ಲೋ ಒಂದು ಕಡೆ ಮಿಸ್ಟೇಕ್ ಆಗಿ ವರ್ಷಾನುಗಟ್ಟಲೆ ತಗೊಳ್ಳೋವಂತಹ ವಿಡಿಯೋಗಳು ಇದ್ದಾವೆ, ಯೂಟ್ಯೂಬರ್ಸು ಇದ್ದಾರೆ. ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ನೀವು ತಲೆಗೆಡಿಸ್ಕೋಬೇಡಿ. ಬರೋವಂತಹ ಬ್ಯಾಡ್ ಕಮೆಂಟ್ ಆಗಲಿ ಗುಡ್ ಕಮೆಂಟ್ ಆಗಲಿ ಅದನ್ನು ಪಾಸಿಟಿವಾಗಿ ತಗೊಂಡು ಈ ಒಂದು ಒಂದು ಪ್ಲ್ಯಾಟ್ಫಾರ್ಮಲ್ಲಿ ನಿಮ್ಮದೇ ಆಗಿರುವಂತಹ ಒಂದು ಜೀವನ ಕಟ್ಕೋಬೇಕಂತಂದರೆ ಇವನ್ನೆಲ್ಲ ಬದಿಗಿಟ್ಟು ಬರಬೇಕಾಗುತ್ತೆ. ಇದೊಂದು ಮೈಂಡಲ್ಲಿ ಇಟ್ಕೋಬೇಕಾಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಇನ್ನೊಂದು ಕಾನ್ಸೆಪ್ಟ್ ಏನಂತಂದರೆ, ನೀವು ಆಗಲೇ ಹೇಳ್ದಂಗೆ ಏನು ಕಂಟೆಂಟ್ ಇಟ್ಕೊಂಡಿದ್ರು ಆ ಕಂಟೆಂಟಲ್ಲಿ ನೀವು ಯಾವ ರೀತಿ ಇರಬೇಕು ಅಂದರೆ, ಕ್ಯಾಮ್ರಾ ಹಿಂದೆ ಇದ್ದು ಕೆಲಸ ಮಾಡ್ತೀರಾ ಇಲ್ಲ ಕ್ಯಾಮ್ರಾ ಮುಂದೆ ಬಂದು ಕೆಲಸ ಮಾಡ್ತೀರಾ ಅನ್ನೋ ಒಂದು ಕಾನ್ಸೆಪ್ಟ್ ಸಹ ನಿಮ್ಮ ಮೈಂಡಲ್ಲಿ ಇರಬೇಕಾಗುತ್ತೆ. ಆ ಧೈರ್ಯ ಮತ್ತು ಆ ಕಾನ್ಫಿಡೆನ್ಸ್ ಸಹ ನಿಮ್ಮ ಮನೇಲಿ ಇರಬೇಕಾಗುತ್ತೆ. ಯಾಕಂದರೆ ಕೆಲವರು ಕ್ಯಾಮ್ರಾ ಮುಂದೆ ಬರಬೇಕಂತಂದರೆ ಮನೆಯಲ್ಲಿ ಒಪ್ಪಿಗೆ ಕೊಡಲ್ಲ. ಯಾಕಂದರೆ ಎಕ್ಸ್ಪೆಷಲಿ ಅದರಲ್ಲಿ ಹೆಣ್ಮಕ್ಳಿಗೆ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಅನ್ನೋದು ಇದ್ದೇ ಇರುತ್ತೆ ಮನೆಯಲ್ಲಿ. ಸೊ ಅವುಗಳಿಗೆ ದಾಟಿ ಬಂದು ಕ್ಯಾಮ್ರಾ ಮುಂದೆ ನಿಂತು ಮಾತಾಡಲಿಕ್ಕಾಗಲ್ಲ. ಕ್ಯಾಮ್ರಾ ಮುಂದೆ ಬಂದು ಅವರು ಕೆಲವೊಂದು ಆ್ಯಕ್ಟಿವಿಟೀಸ್ ಎಲ್ಲ ಮಾಡೋಕ್ಕಾಗಲ್ಲ. ಆದ್ದರಿಂದ ನೀವು ಕ್ಯಾಮ್ರಾ ಹಿಂದೆ ಇದ್ದು ಕೆಲಸ ಮಾಡ್ತೀರಾ, ಕ್ಯಾಮ್ರಾ ಮುಂದೆ ಬಂದು ಕೆಲಸ ಮಾಡ್ತೀರಾ ಅನ್ನೋದು ಮೇನ್ ಇಂಪಾರ್ಟೆಂಟು. ಕ್ಯಾಮ್ರಾ ಮುಂದೆ ನಾವು ಬಂದು ಮಾತಾಡಿ ನಮಗೆ ಮುಖಪರಿಚಯ ನಾವು ಮಾಡಿಕೊಂಡು ನಾವು ಪಬ್ಲಿಕ್ ಆಗಬೇಕು, ನಾವು ಫೇಮಸ್ ಆಗಬೇಕು ಅನ್ನೋರು ಬೇಗನೆ ಫೇಮಸ್ ಆಗ್ತಿದ್ದಾರೆ. ಯಾಕಂತಂದರೆ ನಮ್ಮ ಒಂದು ಮುಖಪರಿಚಯ ಇದ್ದರೆ ಅಲ್ಲಿ ಒಂದು ಪಾಸಿಟಿವ್ ಅನ್ನೋದು ಜನ ನೋಡೋವಂಥವ್ರಿಗೆ ಅಲ್ಲಿ ಒಂದು ಕ್ರಿಯೇಟ್ ಆಗುತ್ತೆ. ನಮ್ಮ ಫೇಸ್ ರೀಡಿಂಗು, ನಮ್ಮ ಫೇಸಲ್ಲಿ ಕಾಣುವಂತಹ ಒಂದು ಎಕ್ಸ್ಪ್ರೆಷನ್ ಆಗಿರ್ಬೋದು, ನಾವು ಮಾತಾಡೋವಂಥ ಸ್ಕಿಲ್ ಆಗಿರ್ಬೋದು, ನಮ್ಮ ಮುಖಪರಿಚಯ ದಿನೇ ದಿನ ಅವ್ರಿಗೆ ಆಗ್ತಾ ಇದ್ದಾಗ ಅವ್ರಿಗೆ ಒಂದು ಸ್ವಂತದವ್ರ ಥರ ಫೀಲ್ ಆಗಿ ನಮ್ಮನ್ನು ಸಪೋರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೀವು ಹಂಗಂತ ಕ್ಯಾಮ್ರಾ ಹಿಂದ್ಗಡೆ ಇದ್ದವರೆಲ್ಲ ಹಿಂದೆ ಇದ್ದಾರೆ, ಯೂಟ್ಯೂಬಲ್ಲಿ ಸಕ್ಸಸ್ ಕಾಣಿಲ್ಲ ಅಂತಲ್ಲ. ಅದು ನನಗೆ ತಿಳಿದ ಮಟ್ಟಿಗೆ ನಾವು ಒಂದು ಮುಖ ಅನ್ನೋದು ಏನು ತೋರಿಸ್ತೀವಿ ಒಂದು ಕ್ಯಾಮ್ರಾದಲ್ಲಿ, ಅದು ಒಂದು ಸ್ವಲ್ಪ ಚೆನ್ನಾಗಿರುವಂತಹ ಒಂದು ಪಾಸಿಟಿವ್ ಅನ್ನೋದು ನನ್ನ ಒಂದು ಅನಿಸಿಕೆ. ಸೊ ಅದು ನಿಮ್ಮ ಮನಸ್ಸಿಗೆ ಸಂಬಂಧಪಟ್ಟದ್ದು, ಅದ್ರ ಬಗ್ಗೆ ನಾನು ಮಾತಾಡಲ್ಲ. ಸೊ ಸ್ನೇಹಿತರೆ, ಇದು ಮತ್ತು ನಿಮ್ಗೆ ಗೊತ್ತೇ ಇದೆ, ಇದಕ್ಕೆ ಹೆಜ್ಜೆ ಇಟ್ಟಿದ ತಕ್ಷಣ ಯಾರೂ ಸಕ್ಸಸ್ ಕಂಡಿಲ್ಲ. ಕಂಪಲ್ಸರಿ ಟೈಮ್ ತಗೊಳ್ಳುತ್ತೆ, ಪೇಷನ್ಸ್ ಇರಬೇಕು. ನಾನು ಹೇಳ್ದಂಗೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ, ಕಂಟೆಂಟ್ ಮೇಂಟೈನ್ ಮಾಡಿ, ಒಂದು ಬೇಸಿಕ್ ನಾಲೆಡ್ಜನ್ನು ನೀವು ಮೇಂಟೈನ್ ಮಾಡಿಕೊಂಡು ಇದಕ್ಕಂತೂ ಒಂದಷ್ಟು ಟೈಮ್ನ ನೀವು ಮೀಸಲಿಡಬೇಕಾಗುತ್ತೆ ನಿಮ್ಮ ಶೆಡ್ಯೂಲಲ್ಲಿ. ಇಷ್ಟನ್ನು ನೀವು ಮೇಂಟೈನ್ ಮಾಡಿಕೊಂಡು ಹೋಗಿದ್ದೆ ಆದರೆ ನಾವು ಕಂಪಲ್ಸರಿ ನಾವು ಮೇಂಟೈನ್ ಮಾಡ್ತೀವಿ ಅಂತ ಕಾನ್ಫಿಡೆನ್ಸ್ ಇದ್ದರೆ ಯೂಟ್ಯೂಬ್ಗೆ ಬನ್ನಿ, ಯೂಟ್ಯೂಬ್ನ ರನ್ ಮಾಡಿ. ಖಂಡಿತ ಯೂಟ್ಯೂಬ್ ಅನ್ನೋದು ಎಲ್ಲರಿಗೂ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅಂತಲೇ ಹೇಳ್ಬೋದು. ಪ್ಲ್ಯಾಟ್ಫಾರ್ಮ್ ಒಂದು ಕ್ರಿಯೇಟ್ ಮಾಡ್ಕೊಂಡ್ಮೇಲೆ ನೀವು ಅದರಲ್ಲಿ ಸಕ್ಸಸ್ ಕಂಡಿದ್ದೀರ ಅಂತಂದರೆ ಖಂಡಿತ ನಿಮ್ಮ ಜೀವನ ನೀವು ಕಟ್ಕೋಬೋದು. ಅದನ್ನು ಬಿಟ್ಟು ನೀವು ಮಾಡ್ತಿರೋ ಕೆಲಸ ಬಿಟ್ಬಿಟ್ಟು ಬಂದು ನಾವು ಇಲ್ಲಿ ಯೂಟ್ಯೂಬ್ ಕ್ರಿಯೇಟ್ ಮಾಡಿಕೊಂಡು ನಮ್ಮ ಯೂಟ್ಯೂಬಿಂದ ನಮ್ಗೆ ದುಡ್ಡು ಬಂದುಬಿಡುತ್ತೆ, ಯಾರೋ ದುಡ್ಡು ತೊಗೊತಿದ್ದಾರೆ, ನಾವು ಇದೇ ರೀತಿ ತೊಗೋಬೋದು ಅಂತಂದ್ಬಿಟ್ಟು 24 ಗಂಟೆ ಅದರ ಮೇಲೆ ನೀವು ಕಾನ್ಸಂಟ್ರೇಷನ್ ಇಟ್ಕೊಂಡ್ರೂ ಕೆಲವೊಂದು ಸಲ ಫೈಲ್ ಆಗ್ಬೋದು, ಅದು ಹೇಳೋಕ್ಕಾಗಲ್ಲ. ಆದ್ದರಿಂದ ನೀವು ಮಾಡ್ತಿರೋವಂಥ ಕೆಲಸನ ಬಿಟ್ಟು ಬರೋದಕ್ಕಿಂತ ಮಾಡ್ತಿರೋ ಕೆಲಸದ ಜೊತೆಗೆ ಇದನ್ನು ಮಾಡಿಕೊಂಡ್ರೆ ಒಂದು ನಿಮಗೆ ಸೇಫ್ಟಿ ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದು ಸ್ನೇಹಿತರೆ ಇವತ್ತಿನ ನಮ್ಮ ಬೇಸಿಕ್ ನಾಲೆಡ್ಜು. ಯೂಟ್ಯೂಬ್ ಕ್ರಿಯೇಟ್ ಮಾಡೋಕ್ಕೂ ಮುಂಚೆ ನಮಗೆ ಇರಬೇಕಾಗಿರೋವಂಥ ಬೇಸಿಕ್ ನಾಲೆಡ್ಜು. ನಾನು ಕೊಟ್ಟಿರೋಂಥ ಇನ್ಫಾರ್ಮೇಷನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಡಿರೋಂಥ ಈ ವಿಡಿಯೋ ಒಂದು ಲೈಕ್ ಕೊಡಿ. ನಿಮ್ಮ ಅನಿಸಿಕೆ ಕೆಳಗಡೆ ಒಳ್ಳೆ ಗುಡ್ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಯೂಟ್ಯೂಬ್ನ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಸ್ಟೆಪ್ ಬೈ ಸ್ಟೆಪ್ ವಿಡಿಯೋ ಮುಂದಿನ ವಿಡಿಯೋ ಬರುತ್ತೆ, ಕಾಯ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.